ಯುವಕನ ವಯಸ್ಸು ಇನ್ನು ಕೇವಲ 24. ಆದ್ರೆ ಆತ ಕಳವು ಮಾಡಿರೋ ಬೈಕ್ಗಳ ಸಂಖ್ಯೆ ಬರೋಬ್ಬರಿ 64. ಬೆಂಗಳೂರಿನ ಕೆಂಗೇರಿ ಪೊಲೀಸರು ಆ ಖತರ್ನಾಕ್ ಬೈಕ್ ಕಳ್ಳನನ್ನ ಬಂಧಿಸಿದ್ದಾರೆ. ಆ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ, ನೋಡ್ಕೊಂಡ್ ಬನ್ನಿ. ಬೆಂಗಳೂರಿನಲ್ಲೊಬ್ಬ ಖತರ್ನಾಕ್ ಬೈಕ್ ಕಳ್ಳ 24 ವಯಸ್ಸಿಗೆ 64 ಬೈಕ್ ಕದ್ದ ಆರೋಪಿ. ಎಸ್, ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮಧ್ಯಮ ವರ್ಗದವರು ಬದುಕೋದೇ ಕಷ್ಟ. ಅಂಥದ್ರಲ್ಲಿ ಹೇಗೋ ಕಷ್ಟಪಟ್ಟು ಒಂದು ಬೈಕೋ ಕಾರೋ ತಗೊಂಡಿರ್ತಾರೆ. ಇನ್ನು ತೆಗೆದುಕೊಂಡಂತಹ ವಾಹನ ಪಾರ್ಕ್ ಮಾಡೋಕೆ ಜಾಗ ಇಲ್ಲದೆ ಮನೆ ಮುಂದೇನೋ ರಸ್ತೆ ಬದಿನೋ ಪಾರ್ಕ್ ಮಾಡಿ ಹೋಗಿರ್ತಾರೆ. ಆದ್ರೆ ಬೆಳಿಗ್ಗೆ ಎದ್ದು ನೋಡೋ ಅಷ್ಟರಲ್ಲಿ ಆ ಬೈಕ್ ಮಂಗ ಮಾಯವಾಗಿತ್ತು. ಎಷ್ಟೇ ಹುಡುಕಾಟವನ್ನ ನಡೆಸಿದ್ರೂ ಪತ್ತೆಯಾಗುವುದು ಕಷ್ಟ. ಬೆಂಗಳೂರಿನ ಕೆಂಗೇರಿ ಪೊಲೀಸರು ರಾತ್ರಿ ಗಸ್ತಿನಲ್ಲಿದ್ದಂತಹ ವೇಳೆ ವ್ಯಕ್ತಿಯೊಬ್ಬ ಅನುಮಾನಾಸ್ಪದವಾಗಿ ಓಡಾಡ್ತಾ ಇದ್ದ. ತಕ್ಷಣ ವಶಕ್ಕೆ ಪಡ್ಕೊಂಡಂತಹ ಪೊಲೀಸರು ಆತನನ್ನ ವಿಚಾರಣೆಗೆ ಒಳಪಡಿಸಿದ್ರು. ಈ ವೇಳೆ ಈತ ಕುಖ್ಯಾತ ಬೈಕ್ ಕಳ್ಳ ಅನ್ನೋದು ಗೊತ್ತಾಗಿದೆ. ಎಸ್, ಈ ಫೋಟೋದಲ್ಲಿರುವಂತಹ ಈ ವ್ಯಕ್ತಿಯೇ ನೋಡಿ, ಆ ಖತರ್ನಾಕ್ ಬೈಕ್ ಕಳ್ಳ. ಹೆಸರು ರಮೇಶ್ ಅಂತ. ಇನ್ನು 24 ವರ್ಷದ ರಮೇಶ್ಗೆ ಲೈಫ್ ಎಂಜಾಯ್ ಮಾಡಬೇಕು ಅನ್ನೋ ಕಯಾಲಿ. ರಾತ್ರಿ ವೇಳೆ ಮನೆ ಮುಂಭಾಗದಲ್ಲಿ ನಿಲ್ಲಿಸಿದಂತಹ ಬೈಕ್ಗಳನ್ನ ಕಳವು ಮಾಡ್ತಾ ಇದ್ದಂತಹ ಬೈಕ್ ಕಳ್ಳ ರಮೇಶ್ ನಗರದಲ್ಲಿರುವಂತಹ ಪೀಜಿಗಳ ಮುಂದೆ ಆ ಕದ್ದ ಬೈಕ್ ನ ಪಾರ್ಕ್ ಮಾಡ್ತಿದ್ದ. ನಂತರ ಬ್ಯಾಂಕ್ಗಳಿಂದ ಸೀಸ್ ಆದಂತಹ ಬೈಕ್ಗಳು ನನಗೆ ಸಿಕ್ತವೆ, ಕಡಿಮೆ ಬೆಲೆಗೆ ಬೈಕ್ ಇದೆ ಅಂತ ಡೀಲ್ ಅನ್ನ ಕುದುರಿಸ್ತಾ ಇದ್ದ. ಕೈಗೆ ಸಿಕ್ಕಷ್ಟು ರೇಟ್ಗೆ ಆ ಬೈಕ್ ಮಾರಾಟ ಮಾಡಿ ದುಡ್ಡು ಖರ್ಚಾಗೋ ತನಕ ಬಿಂದಾಸ್ ಆಗಿ ಲೈಫ್ ಲೀಡ್ ಮಾಡ್ತಿದ್ದ. ಇನ್ನು ಹಣ ಖಾಲಿ ಆಗ್ತಾ ಇದ್ದಂತೆ ಮತ್ತೆ ಬೈಕ್ ಕಳವು ಮಾಡೋದು, ಮಾರಾಟ ಮಾಡೋದು ಇವನ ಕಾಯಕವಾಗಿತ್ತು. ಇನ್ನು ಈತನಿಗೆ ಕೇವಲ 24 ವರ್ಷ ಅಷ್ಟೇ. ಆದ್ರೆ ಈತ ಕಳವು ಮಾಡಿರೋದು ಬರೋಬ್ಬರಿ 54 ಬೈಕ್ಗಳು. ಪೊಲೀಸರ ವಿಚಾರಣೆ ವೇಳೆ ಇಂತಹದೊಂದು ರೋಚಕ ವಿಚಾರ ಬೆಳಕಿಗೆ ಬಂದಿದೆ. ಫೆಬ್ರವರಿ ತಿಂಗಳಲ್ಲಿ ಒಂದು ಸಂದೀಪ್ ಶೆಟ್ಟಿ ಅನ್ನೋ ಒಬ್ಬರು ಮನೆಯಲ್ಲಿ ಒಂದು 2 ವೀಲರ್ ಕಳ್ಳತನ ಆಗುತ್ತೆ. ರಾತ್ರಿ ಹೊತ್ತು ಕೆಂಗೇರಿ ಪೊಲೀಸ್ ಠಾಣೆಯಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗುತ್ತೆ. ಕೇಸ್ ರಿಜಿಸ್ಟರ್ ಆದಮೇಲೆ ಈ ವಿಚಾರದಲ್ಲಿ ನಮ್ಮ ತನಿಖೆಯನ್ನು ಕೈಗೊಂಡಾಗ ಅದು ತದನಂತರ ಗೊತ್ತಾಗುತ್ತೆ, ಒಬ್ಬ ರಮೇಶ್ ಅಂತ ಒಬ್ಬ ವ್ಯಕ್ತಿ ಈ ಕಳ್ಳತನ ಮಾಡಿರೋದು ಗೊತ್ತಾಗುತ್ತೆ. ಅದನ್ನು ನಮ್ಮ ಕೆಂಗೇರಿ ಪೊಲೀಸ್ನವರು ಹಿಡ್ಕೊಂಡ್ಬರ್ತಾರೆ. ಹಿಡ್ಕೊಂಡ್ಬಂದು ಅದನ್ನು ವಿಚಾರಣೆ ಎಲ್ಲ ಮಾಡಿ ನೋಡಿದಾಗ ತದನಂತರ ಗೊತ್ತಾಗುತ್ತೆ ಈತ ರೂಢಿಗತ ದ್ವಿಚಕ್ರ ವಾಹನವನ್ನು ಕಳ್ಳತನ ಮಾಡ್ತಕ್ಕಂಥ ವ್ಯಕ್ತಿ. ಸೊ ಈಗ ಸದ್ಯಕ್ಕೆ ನಮ್ಮ ವಶದಲ್ಲಿದ್ದಾರೆ. 20 ಬೈಕ್ಗಳನ್ನ ನಾವು ರಿಕವರಿ ಮಾಡಿದ್ದೀವಿ. ಇನ್ನು ಈತನ ಬಂಧನದಿಂದ ನಗರದ 8ಕ್ಕೂ ಹೆಚ್ಚು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದಂತಹ ಬೈಕ್ ಕಳವು ಪ್ರಕರಣಗಳು ಪತ್ತೆಯಾಗಿವೆ. ಇನ್ನು ಬೈಕ್ಗಳನ್ನ ಎಲ್ಲಂದ್ರೆ ಅಲ್ಲಿ ನಿಲ್ಲಿಸುವ ಮುನ್ನ ಎಚ್ಚರ ವಹಿಸಬೇಕು. ಇಲ್ಲ ಅಂದ್ರೆ ಇಂತಹ ಖತರ್ನಾಕ್ಗಳು ಕೈ ಚಳಕವನ್ನ ತೋರ್ಸೇ ಬಿಡ್ತಾರೆ. ಹುಷಾರ್. ಉಮೇಶ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.